ಸುಲಿಗೆ ನಾಲ್ವರ ಬಂಧನ, ಮಾಲುವಶ. ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆಗೆ ನುಗ್ಗಿ ಸುಲಿಗೆ ಮಾಡುತ್ತಿದ್ದ ನಾಲ್ವರು ಆರೋಪಿಗಳನ್ನು ಬಂಧಿಸಿ ಅವರಿಂದ 2 ದ್ವಿಚಕ್ರ ವಾಹನ, 5 ಮೊಬೈಲ್ ವಶಪಡಿಸಿಕೊಂಡಿರುವುದನ್ನು ನಗರ ಪೊಲೀಸ್ ಆಯುಕ್ತ ದಯಾನಂದ ಪರಿಶೀಲಿಸಿ ಮಾಹಿತಿ ನೀಡಿದರು. ಪಕ್ಕದ ಮನೆಯವರಿಗೆ ಕೊಟ್ಟು ಹೋಗಿರ್ತಕ್ಕಂಥದ್ದು ಅವರ ಮೇಲೆ ಸಂಶಯ ವ್ಯಕ್ತಪಡಿಸಿದ್ದರಿಂದ ಆ ಪಕ್ಕದ ಮನೆಯವರನ್ನು ಕರೆಸಿ ವಿಚಾರಣೆ ಮಾಡಿದಾಗ ಆ ವ್ಯಕ್ತಿ ಈ ಕಳ್ಳತನವನ್ನು ಹೋಗಿತ್ತು. ಆದ್ದರಿಂದ ಈಗ 10 ಗ್ರಾಂ ತೂಕದ 80,000 ಅವರಿಂದ ಈಗ ವಶಪಡಿಸಿಕೊಳ್ಳಲಾಗಿದೆ. ಈಗಾಗಲೇ ಹೇಳಿದಾಗೆ ಆರೋಪಿ ಪಕ್ಕದ ಮನೆಯವರು 22 ವರ್ಷ ಮತ್ತು ಐಟಿಐ ಮಾಡಿಕೊಂಡು ಧಾರವಾಗಿ ಕೆಲಸ ಮಾಡಿಕೊಂಡು ಕೀಯನ್ನು ಅವರ ಕೈಯಲ್ಲಿ ಕೊಟ್ಟಾಗ ಈ ರೀತಿ ಆಗಿರ್ತಕ್ಕಂಥದ್ದು. ಅದರಿಂದ ಸಾರ್ವಜನಿಕರಲ್ಲಿ ಮನವಿ, ನಾವು ಈ ರೀತಿ ಹೊರಗಡೆ ಹೋಗುವಾಗ 2 ಅಂಶ, ಒಂದು ಈಗ ಹಾಕೊಂಡೆ ಹೋಗ್ತೀರ, ಅದರಲ್ಲಿ ಸ್ವಲ್ಪ ಮುಂಜಾಗ್ರತೆಗಳನ್ನು ವಹಿಸಬೇಕಾಗ್ತದೆ. ಮನೆಗೆ ಲಾಕ್ ಮಾಡ್ತಕ್ಕಂಥ ರೀತಿ, ಗೇಟ್ಗೆ ಲಾಕ್ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿ ಹೊರಗಡೆ ವೇಪರ್ಗಳು ಜೊತೆಗೆ ಈ ರೀತಿ ಯಾರಾದರೂ ಜವಾಬ್ದಾರಿಯನ್ನು ಹೊಂದಿರುವಾಗ ಆ ವ್ಯಕ್ತಿಗಳ ಪೂರ್ವಾಪರವನ್ನು ಕೂಡ ತಿಳಿದಿರಬೇಕಾಗ್ತದೆ. ಇಲ್ಲದೆ ನಮ್ಮ ಆರ್ಡರ್ ಮನಿ ಏನಿದೆ ಈ ರೀತಿ ಅವರ ವ್ಯಾಪ್ತಿಯಲ್ಲಿ ಅಪಹರಣ ಮತ್ತು ಸುಲಿಗೆಗೆ ಒಳಗಾಗಿದ್ದ 2 ವ್ಯಕ್ತಿಗಳ ಒಂದು ಪ್ರಕರಣವನ್ನು ಬೇಯಿಸಿದ್ದಾರೆ. ಅಸ್ಸಾಂ ಮೂಲದ 2 ವ್ಯಕ್ತಿಗಳು 9ನೇ ತಾರೀಕು ತಡರಾತ್ರಿ ಮನಸ್ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೋಗುವಾಗ ಅವರ ದ್ವಿಚಕ್ರ ವಾಹನದಲ್ಲಿ ಹೋಗುವಾಗ ಅವರನ್ನು ಅಪಹರಿಸಿಕೊಂಡು ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಗೆ ಕರ್ಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಅವರ ವಾಹನವನ್ನು ಜೊತೆಗೆ ಮೊಬೈಲ್ ಜೊತೆಗೆ 15,000 ರೂಪಾಯಿಯನ್ನು ಅವರಿಂದ ಇಟ್ಕೊಂಡಿರ್ತಾರೆ. ಈ ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿ ನಂತರದಲ್ಲಿ ಈ ಆರೋಪಿಗಳನ್ನು ಪ್ರತ್ಯೇಕಿಸುತ್ತಾರೆ ಮತ್ತು ಅವರಿಂದ ಈ ಏನು ಸುಲಿಗೆ ಮಾಡಿಕೊಂಡಿದ್ದು ಜೊತೆಗೆ ಮೊಬೈಲ್ ಫೋನ್ ಜೊತೆಗೆ 15,000 ಅದನ್ನು ಗೂಗಲ್ ಪೇ ಮಾಡ್ಕೊಂಡಿರ್ತಾರೆ. ಅದನ್ನು ರಿಕವರಿ ಮಾಡಿಕೊಂಡು ಅದರ ಜೊತೆಗೆ ಈ 3 ಜನ ಆರೋಪಿಗಳನ್ನು ಬಂಧಿಸಿರ್ತಾರೆ ಮತ್ತು ಅವರಿಂದ ಅವರ ಬಳಿಯಿಂದ ಒಂದು ಕೃತ್ಯಕ್ಕೆ ಉಪಯೋಗಿಸಿರ್ತಕ್ಕಂಥ ಒಂದು ಮೋಟರ್ ಸೈಕಲ್ ಮತ್ತು 2 ಮೊಬೈಲ್ ಫೋನ್ಗಳನ್ನು ಕೂಡ ಅವರಿಂದ ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳು ಈಗಲೂ 3 ಜನರ ಆರೋಪಿಗಳು ಇಬ್ಬರು ಕೂಡ ಬೆಂಗಳೂರಿನ ಕಿಲ್ಲಣ್ಣ ಗಾರ್ಡನ್ ಮತ್ತು ಅಲ್ಲಿ ಆ ಒಂದು ಸರ್ವಸ್ ಕೆಲಸ ಮತ್ತು ಚಿಕನ್ ಅಂಗಡಿ